ಮೇನ್ ನಾನೇ ಸೀಟ್ ಬೆಲ್ಟ್ ಹಾಕಿ. ಯಾವಾಗಲೂ ಗ್ಯಾಜೆಟ್ಸ್ಗೋಸ್ಕರ ಹೋಗ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಒಳ್ಳೆ ಇನ್ವೆಸ್ಟ್ಮೆಂಟೇ ಮಾಡೋದು ತುಂಬ ಒಳ್ಳೆಯದು. ಇವತ್ತು ಮಶ್ರೂಮ್ ಫಾರ್ಮಿಂಗ್ ಇದೆ. ಇದು ಡಿಜಿಟೆಕ್ ಅವರ GoCam GoPro. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಏನು ಒಂದು ವೀಡಿಯೋ ಹಾಕಿಬಿಟ್ಟು ಸುಮ್ಮನಾಗ್ಬಿಟ್ಟು ಅಂದ್ಕೊಂಡ್ಬಿಟ್ರು ನಮ್ಮ ಫ್ಯಾಮಿಲಿಯವರು, ಫ್ರೆಂಡ್ಸ್ ಅವರು ಎಲ್ಲ ತುಂಬ ಕೇಳ್ತಾನೆ ಇದ್ದರು. ಏನಂದರೆ ನ್ಯೂ ಇಯರಿಗೋಸ್ಕರ ಒಂದು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಅದು ಮಾಡ್ತಾ ಮಾಡ್ತಾ ಇಂಟ್ರಪ್ಟ್ ಆಗೋಗಿತ್ತು ಸ್ವಲ್ಪ, ಹಾಗಾಗಿ ಆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ಅದಕ್ಕೆ ಸ್ವಲ್ಪ ಪ್ರಿಪೇರ್ ಆಗೋಕ್ಕೋಸ್ಕರ ಒಂದಿಷ್ಟು ಗ್ಯಾಡ್ಜೆಟ್ಸು ಒಂದು ಸ್ವಲ್ಪ ಪ್ರಿಪ್ರೇಷನ್ ನಡೀತಾ ಇದೆ. ಅದಕ್ಕೆ ಈಗ ಏನೇನು ಮಾಡ್ತೀನಿ, ಏನು ಸಪೋರ್ಟ್ ತೊಗೋಬೋದು ನಾನು, ಅದರಿಂದ ಏನು ಮಾಡ್ಬೋದು ಅಂತೇಳಿ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೀಗ ಮೇಯ್ನಾಗಿ ಒಂದು GoPro ಕೂಡ ಆರ್ಡ್ರ್ ಮಾಡಿದ್ದೆ, ಅದೇನೇನು ಬಂದುಬಿಡುತ್ತೆ. ಆಮೇಲೆ ಅದಕ್ಕೆ ಹೆಲ್ಮೆಟ್ ಮೌಂಟಿಂಗ್ ಮಾಡ್ಕೊಂಡು ಅದರಿಂದ ವಿಡಿಯೋ ನಿಮಗೆ ನನ್ನ ಪಾಯಿಂಟ್ ಆಫ್ ವ್ಯೂವಿಂದ ವಿಡಿಯೋ ತೋರಿಸೋಣ ಅಂತೇಳಿ ವಿಡಿಯೋ ಮಾಡೋಣ ಅಂತಂದು ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗಾಗಿ ಅದಕ್ಕೋಸ್ಕರ ಒಂದಿಷ್ಟು ಪರ್ಚೇಸ್ಗಳು ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಈಗ ಹೋಗ್ತಾಯಿದ್ದೀನಿ. ಇತ್ತೀಚೆಗಂತೂ ದಾವಣಗೆರೆಯಲ್ಲಿ ತುಂಬಾ ಟ್ರಾಫಿಕ್ ಆಗಿದೆ ಫ್ರೆಂಡ್ಸ್. ಓಡಾಡೋಕ್ಕೆ ತುಂಬ ಬೇಜಾರು ಅನಿಸ್ಬಿಟ್ಟಿದೆ. ಹಂಗೆ ಓಡಾಡೋಣ ಹಿಂಗೆ ಓಡಾಡೋಣ ಅಂತ ಏನೇನೋ ಮಾಡಿ ಸರ್ಕಸ್ ಮಾಡಿ ಸಾಲ ಮಾಡಿ ಗಾಡಿ ತಗೊಂಡ್ರೆ ಓಡಾಡೋಕ್ಕೆ ಸರಿಯಾಗಿ ರೋಡ್ ಇಲ್ಲ, ರೋಡ್ ಇದ್ದರೆ ಫ್ರೀ ಇಲ್ಲ. ಹೆವಿ ಕಂಜೆಷನ್ ಆಗೋಗಿದೆ. ಎಲ್ಲಿ ನೋಡಿದ್ರು ಔಟ್ ಆಫ್ ಸ್ಟೇಟ್ ಔಟ್ ಆಫ್ ಡಿಸ್ಟ್ರಿಕ್ಟ್ ಗಾಡಿಗಳು. ಯಾಕೆ ಹಿಂಗೆ ಆಗ್ತಿದೆ ಗೊತ್ತಾಗ್ತಿಲ್ಲ. ಬಟ್ ಮೋಸ್ಟ್ಲಿ ದಾವಣಗೆರೆಯಲ್ಲಿ ಸೇಫ್ ಪ್ಲೇಸು, ಎಷ್ಟೋ ಜನರಿಗೆ ಗೊತ್ತಿರೋ ಹಾಗೆ ಇನ್ವೆಸ್ಟ್ ಮಾಡೋಕ್ಕೆ, ಹೋಮ್ ಸೇಫ್ ಮಾಡ್ಕೊಳ್ಳೋಕ್ಕೆಲ್ಲ ತುಂಬ ಚೆನ್ನಾಗಿದೆ ದಾವಣಗೆರೆಯಲ್ಲಿ ಆಪ್ಷನ್ಸ್. ಹಾಗಾಗಿ ಎಲ್ಲರೂ ಇಲ್ಲೇ ತುಂಬ ಮನೆ ಮಾಡ್ತಿದ್ದಾರೆ, ಎಲ್ಲೋ ದುಡಿತಾ ಇದ್ದಾರೆ ದಾವಣಗೆರೆಯಲ್ಲಿ ಇರೋರೆಲ್ಲ. ಹಾಗಾಗಿ ಇಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ ಅಂತ ನನ್ನ ಅನಿಸಿಕೆ. ಕಾರ್ ಲಾಕ್ಸು, ಬೈಕ್ ಲಾಕ್ಸು ತುಂಬ ಜನ ಮಾಡ್ತಾ ಇದ್ದಾರೆ, ಅಷ್ಟು ಈಸಿ ಅಲ್ಲ. ಅವ್ರಿಗೂ ಅವ್ರ ಕಷ್ಟ ತುಂಬ ಇದೆ. ಯಾಕಂದರೆ ಎವ್ರಿ ಮೂಮೆಂಟಿಗೂ ಮನಿ ಮ್ಯಾಟರ್ಸ್. ಯಾಕಂದರೆ ಇದರಲ್ಲಿ ದುಡ್ಡು ತುಂಬ ಹೋಗುತ್ತೆ. ಏನಾದರೂ ಗ್ಯಾಡ್ಜೆಟ್ಸ್ ತೊಗೋಬೇಕಂದ್ರೂ ದುಡ್ಡು ಬೇಕು, ಬೈಕ್ ಮೇಂಟೆನೆನ್ಸ್ ಮಾಡೋಕ್ಕೆ ಬೇಕು, ಕಾರ್ ಮೇಂಟೆನೆನ್ಸಿಗೆ ದುಡ್ಡು ಬೇಕು, ಅದಕ್ಕೆ ಏನಾದರೂ ಇನ್ಸ್ಟಾಲ್ ಮಾಡಿಸ್ಬೇಕಂದ್ರೂ ದುಡ್ಡು ಬೇಕು. ಈಗ ಸ್ಟಾಕ್ ನೀವು ಶೋರೂಮಿಂದ ತೊಗೊಂಬರ್ತೀರ, ಬಟ್ ಅದಕ್ಕೆ ಏನಾದರೂ ಹಾಕಬೇಕಂದ್ರೆ ಮೇನ್ ಮನಿ ಮ್ಯಾಟರ್ಸ್. ಅದು ಎಲ್ಲರಿಗೂ ತುಂಬ ಈಸಿ ಆಗಲ್ಲ. ಒಬ್ಬೊಬ್ಬರಿಗೆ ಎಲ್ಲ ಆಪ್ಷನ್ಸು ಆಪರ್ಚುನಿಟೀಸ್ ಇರುತ್ತೆ, ಅಂಥವ್ರಿಗೆ ಮನೇಲಿ ಫ್ರೀಡಮ್ ಇರಲ್ಲ. ಈಗ ಮನೇಲಿ ಫ್ರೀಡಮ್ ಇದ್ದವರಿಗೆ ಮನಿ ಮ್ಯಾಟ್ರ್, ತುಂಬ ಸಮಸ್ಯೆ ಇದ್ದಾವೆ. ಆ್ಯಕ್ಚುಲಿ ಲಾಗಿಂಗೋಸ್ಕರ ಆಮೇಲೆ ಏನಾದರೂ ಗ್ಯಾಡ್ಜೆಟ್ಸ್ ಪರ್ಚೇಸ್ ಎಲ್ಲ ಮಾಡಬೇಕಂದ್ರೆ ದಾವಣಗೆರೆಯಲ್ಲಿ ಅಷ್ಟು ಆಪ್ಷನ್ಸ್ ಇಲ್ಲ. ಏನೇ ಮಾಡಬೇಕಂದ್ರೆ ಹೊರಗಡೆಯಿಂದ ಸೋರ್ಸ್ ಮಾಡಬೇಕು, ಆನ್ಲೈನಿಂದ ನೋಡಬೇಕು. ಇಲ್ಲಿ ತುಂಬಾ ಕಮ್ಮಿ ಇದೆ ಆಪ್ಷನ್ಸು. ನೋಡೋಣ ಇವತ್ತು ನಮಗೇನಾದರೂ ಇಲ್ಲಿ ಬೇಕಾಗಿರೋ ಸಿಗ್ಬೋದಾ ನೋಡೋಣ. ಏನಂದರೆ ಕಾರ್ ಲಾಕ್ ಮಾಡೋಕ್ಕೂ ಬೈಕ್ ಲಾಕ್ ಮಾಡೋಕ್ಕೂ ಒಂದು ಕಾಮನ್ ಆಪ್ಷನ್ ಇದೆ, ಹೆಲ್ಮೆಟ್ ಹಾಕೊಂಡು ಮಾಡ್ಬೋದು. ಅದು GoPro ಮೌಂಟ್ ಮಾಡಿಕೊಂಡು. ಆ್ಯಕ್ಚುಲಿ ನನ್ನ ಹತ್ರ ಒಂದೀಗ ಆಲ್ರೆಡಿ ಹೆಲ್ಮೆಟ್ ಇದೆ ಸ್ಟಡ್ಸಿಂದು. ಅದಕ್ಕೆ ಮೌಂಟ್ ಸಿಗುತ್ತಾ ಏನಂತ ನೋಡಬೇಕು. ದಾವಣಗೆರೆಯಲ್ಲಿ ಒಂದು ಟಾಪ್ ಗೇರ್ ಅಂತ ಒಂದು ಶಾಪ್ ಇದೆ, ನೋಡೋಣ, ಅವ್ರ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಸಿಕ್ಕರೆ ಇಟ್ ವುಡ್ ಬಿ ಗುಡ್. ಇಲ್ಲಾಂದರೆ ಮತ್ತೆ ಆನ್ಲೈನಿಂದ ತರಿಸ್ಬೇಕು, ಅದಕ್ಕೆ ವೆಯ್ಟ್ ಮಾಡಬೇಕು, ಮತ್ತೆ ಅದು ಎಷ್ಟು ದಿನ ಹಿಡಿತಂತ ಅದನ್ನು ನೋಡಬೇಕು. ಡ್ರೈವಿಂಗಲ್ಲಿ ಮಾತ್ರ ಎಲ್ಲ ಕಡೆ ಕಣ್ಣಾಗಿರ್ಬೇಕು. ಮೇಯ್ನ್ ನಾನೇ ಸೀಟ್ ಬೆಲ್ಟ್ ಹಾಕಿ. ಸಾರಿ, ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಅಂದರೆ ತಿಳ್ಕೊಬೇಕು, ಯಾವಾಗಲೂ ತಿಳ್ಕೊಂಡು ತಪ್ಪು ನೋಡಿ ತಿಳ್ಕೊಂಡ್ಮೇಲೆ ಮನುಷ್ಯ ಯಾವುದನ್ನು ಅಷ್ಟು ಲೈಟಾಗಿ ತೊಗೊಳಕ್ಕೆ ಹೋಗ್ಬಾರ್ದು ಅಷ್ಟೆ. ಸೊ ಫ್ರೆಂಡ್ಸ್, ಬಂದ್ವಿ ಟಾಪ್ ಗೇರ್ಗೆ. ನಮ್ಮ ಜೊತೆ ಓನರ್ ಇದ್ದಾರೆ. ಅಲ್ಲ ಸರ್, ಇದಲ್ಲ ಸರ್ GoPro ಫಿಟ್ ಮಾಡ್ತಾರೆ ಸರ್. ಅವರ್ ಲಕ್, ವಿ ಶುಡ್ ಚೆಕ್. ಇದು ಬಿಟ್ಟರೆ ಇನ್ನೊಂದು ಥರ ಯಾವ ಥರ ಬ್ಲೂ ಆರ್ಮರ್ ಇದೆ, ಬ್ರ್ಯಾಂಡಿಂದ ನಮ್ಮ ಹತ್ರ ಜಾಸ್ತಿ ಇದೆ. ಅದು ಬಿಟ್ಟರೆ ಲೋಕಲ್ ಬರುತ್ತೆ, ಲೋಕಲ್ ಜಾಸ್ತಿ ಇರಲ್ಲ ಬ್ರ್ಯಾಂಡ್ಸ್.
ಈಗ 30-40 ಸಾವಿರ ರೂಪಾಯಿ ಕೊಟ್ಟು ಕ್ಯಾಮ್ರಾ ತೊಗೊಂಡಿರ್ತಾರೆ. ಈಗ ಅದೇನಾದರೂ ಮಿಸ್ ಆಗಿಬಿಟ್ಟು ಅಂತಂದರೆ ಯಾವಾಗಲೂ ಗ್ಯಾಡ್ಜೆಟ್ಸ್ಗೋಸ್ಕರ ಹೋಗ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಒಳ್ಳೆ ಇನ್ವೆಸ್ಟ್ಮೆಂಟೇ ಮಾಡೋದು ತುಂಬ ಒಳ್ಳೆಯದು. ಯಾಕಂದರೆ ಸಣ್ಣ ಪುಟ್ಟ ಮಿಸ್ಟೇಕ್ಸಿಂದನೂ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬಾ ಇರ್ತವೆ. ಯಾಕಂದರೆ ರೈಡಿಂಗಲ್ಲಿ ಡ್ರೈವಿಂಗಲ್ಲಿ ಹೇಳೋಕ್ಕಾಗಲ್ಲ, ರೋಡ್ ಹೇಗಿರುತ್ತೆ, ಮೂಮೆಂಟ್ ಹೇಗಿರುತ್ತೆ ಅಂತಂದು. ಆ ಟೈಮಲ್ಲಿ ಡ್ಯಾಮೇಜ್ ಆಗಬಾರ್ದು ಅಂತಂದರೆ ನೀಟಾಗಿರೋ ಗ್ಯಾಡ್ಜೆಟ್ಸ್ ತೊಗೊಂಡು. ಓಕೆ ಫ್ರೆಂಡ್ಸ್, ನೋಡಿ ಇಲ್ಲಿ ಟಾಪ್ ಗೇರಲ್ಲಿ ಒಳ್ಳೆ ಕಲೆಕ್ಷನ್ ಇದೆ ಹೆಲ್ಮೆಟ್ಸ್ದು. ಇದೆಲ್ಲ ಬಜೆಟ್ ಫ್ರೆಂಡ್ಲಿ ಅನಿಸುತ್ತೆ. ಎಲ್ಲ ಸ್ಟಡ್ಸಲ್ಲಿ ಒಳ್ಳೆ ಡೈನಾಮಿಕ್ಸು ವಿನಿಲ್ಸ್ ಇರೋ ಚೆನ್ನಾಗಿದೆ. ಇಲ್ಲಿ ನಿಮಗೆ ಬೇಕಿದ್ದರೆ ಜೆಟ್ ಬ್ಲ್ಯಾಕ್ ಕಲೆಕ್ಷನ್ನು ಇದೆ. ಶೈನಿಂಗ್ ಇದು ಪರ್ಲ್ ಶೈನಿಂಗ್ ಬ್ಲ್ಯಾಕ್. ರೈಡಿಂಗ್ ಬೂಟ್ಸ್ ಇದೆ. ಎಕ್ಸಾರ್, ಇದು ಎಕ್ಸಾರ್ದು. ಇದು ಕೆಫೆ ರೈಡರ್ ಟೈಪ್ ಇದೆ. ಇದು ತುಂಬ ಚೆನ್ನಾಗಿದೆ. ಕ್ರೋಮ್ ಸ್ಟೈಲ್. ಇದು ಕಾಂಟಿನೆಂಟಲ್ GTಗೆ ಇಂಟರ್ಸೆಪ್ಟ್ರಿಗೆಲ್ಲ ತುಂಬ ಮ್ಯಾಚ್ ಆಗುತ್ತೆ. ಇದು ಸ್ಟಡ್ಸಿಂದು ಆಕ್ಸಿಸ್ ಬ್ರ್ಯಾಂಡಿಂದು ಕೂಡ ಇದೆ ಇವ್ರ ಹತ್ರ. ಎಲ್ಲ ISI ಸರ್ಟಿಫೈಡ್ ಇವೆಲ್ಲ. ಇಲ್ಲಿದೆ ನೋಡಿ ರೈಡರ್ಸ್ ದ ಡ್ರೀಮ್ಸ್ LS2 ಹೆಲ್ಮೆಟ್ಸ್. ಎಲ್ಲ ತುಂಬ ಸೇಫು ಮತ್ತು ತುಂಬ ಕಾಸ್ಟ್ಲಿ ಬಜೆಟಲ್ಲಿ ಬರ್ತವೆ ಇವೆಲ್ಲ. ಬೈಕ್ ಆಕ್ಸರೀಸ್ ಬಂದು ಕ್ರಾಶ್ ಗಾರ್ಡ್ ಸಿಗುತ್ತೆ, ಸಾಡಲ್ ಸ್ಟೇ ಸಿಗುತ್ತೆ, ಕ್ಯಾರಿಯರ್ಸು ಎಲ್ಲ ಟೂರಿಂಗಿಗೆ ಏನೇನು ಬೇಕಾಗುತ್ತೆ ಅದೆಲ್ಲನೂ ಅವೈಲೇಬಲ್ ಇದೆ ನಮ್ಮಲ್ಲಿ. ಸೊ ಅದ್ರ ಜೊತೆಗೆ ಲೈಟಿಂಗ್ಸಲ್ಲಿ ನಿಮಗೆ ಬೈಕ್ ಆಕ್ಸಿಲರಿ ಲೈಟ್ಸು ಇದೆ. ಅದರಲ್ಲಿ HG ಬ್ರ್ಯಾಂಡಲ್ಲಿ ಸಿಗುತ್ತೆ. ಎಲ್ಲ ಬ್ರ್ಯಾಂಡ್ಸೇ ಇದೆ ನಮ್ಮಲ್ಲಿ. ಆಲ್ಮೋಸ್ಟು ಲೋಕಲ್ ಯಾವುದೂ ಪ್ರಿಫರ್ ಮಾಡಲ್ಲ. ಸೊ ಹಾಗಾಗಿ ಎಲ್ಲ ಬ್ರ್ಯಾಂಡ್ಸೇ ಯೂಸ್ ಮಾಡ್ತಿದ್ದೀವಿ. ಮ್ಯಾಟ್ ಡಾಗ್ ಇವನ್ ಎಲ್ಲ ಸಿಗುತ್ತೆ ನಿಮಗೆ. ಎಲ್ಲ ಥರದ್ದು ಬ್ರ್ಯಾಂಡ್ಸ್ ಅವೈಲೇಬಲ್ ಇದೆ ನಮ್ಮಲ್ಲಿ. ಶಾಪ್ ನೇಮ್ ಟಾಪ್ ಗೇರ್ ಅಂತ PV ರೋಡಲ್ಲಿದೆ, ನಿಯರ್ ಜೈನ್ ಬಜಾರ್ ಶೋರೂಮ್ ಹತ್ರ. 6.5 hours later. ಥ್ಯಾಂಕ್ ಗಾಡ್ ಬಂದಿದ್ದಕ್ಕೆ ಚಿನ್ ಮೌಂಟ್ ಸಿಕ್ತು. ಥ್ಯಾಂಕ್ಸ್ ಟು ಟಾಪ್ ಗೇರ್ ಹಾಗೂ ಇಮ್ರಾನ್ ಅವ್ರಿಗೆ. ಹಾಗೆ ಗೆಳೆಯರೇ, ಇವರು ನಮ್ಮ ಫ್ರೆಂಡು ಆಕಾಶ್ ಅಂತ. ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ತೀರ ಆಲ್ಮೋಸ್ಟು. ಇವ್ರದ್ದು ಮಶ್ರೂಮ್ ಫಾರ್ಮಿಂಗ್ ಇದೆ. ಹೆಂಗೆ ಆಕಾಶ ಫಾರ್ಮಿಂಗ್ ಬಗ್ಗೆ ಹೆಂಗೆ ಈಸಿ ಆಗುತ್ತಾ? ಬಿಗಿನರ್ಸ್ ನೆಕ್ಸ್ಟ್ ಯಾರು ಬಿಗಿನರ್ ಮಾಡಿದರೆ ಬ್ರೋ ಮಾಡ್ಬೋದು, ಏನು ಅಂತ ಕಷ್ಟ ಏನಿರಲ್ಲ. ಆರಾಮಾಗಿ ಮಿಡಲ್ ಕ್ಲಾಸಿಂದ ಹಿಡಿದು ಹೈ ಕ್ಲಾಸ್ ಪೀಪಲ್ ತನಕ ಮಾಡ್ಬೋದು. ಇದ್ರಲ್ಲಿ ನನ್ನ ಕೈಯಲ್ಲಿ ಆಗುತ್ತೆ ಆಗಲ್ಲ ಅನ್ನೋದು ಯಾರ್ದು ಇಲ್ಲ. ಆಸ್ ಎ ಹಾಬಿ ಥರನೂ ಮಾಡ್ಕೋಬೋದು. ಅವ್ರವ್ರ ಮೇಲೆ ಡಿಪೆಂಡ್ ಅಷ್ಟೇ. ಇದು ಬಿಸ್ನೆಸ್ ನಾವು ಮಾಡ್ತೀನಿ ಅಂತ ಹೇಳಿ ತಲೆ ಕೆಡ್ಸ್ಕೊಂಡ್ ಮಾಡಿದ್ರೆ 1 ತಿಂಗಳಿಗೆ ರಿಸಲ್ಟ್ ಸಿಗ್ಬೋದು, 10 ತಿಂಗಳಿಗಾರು ಸಿಗ್ಬೋದು. ಸುಮ್ಮನೆ ಕೂತ್ಕೊಂಡು ರಿಸಲ್ಟ್ ಬೇಕಂದ್ರೆ ಎಲ್ಲಿ ಸಿಗುತ್ತೆ ಬ್ರೋ? ಇದ್ರ ಬಗ್ಗೆ ತುಂಬಾ ಡೀಪಾಗಿ ಡೆಪ್ತ್ ಆಗಿ ಇನ್ಫಾರ್ಮೇಶನ್ ಬೇಕಂದ್ರೆ ಪ್ರವೀಣ್ ಅವ್ರ ಪೇಜಲ್ಲಿ ನನ್ನ ಡೀಟೇಲ್ಸ್ ಹಾಕಿರ್ತಾರೆ. ನಿಮಗೆ ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡಿ ತಿಳ್ಕೊಳ್ಳಿ. ಒಂದ್ಸರಿ ವಿಸಿಟ್ ಮಾಡಿ ಫಾರ್ಮಿಗೆ. ನನ್ನ ಬಗ್ಗೆನೂ ಡೀಟೇಲ್ಸ್ ಕೊಡ್ತೀನಿ ನಿಮಗೆ. ಈಗ ವಾಶ್ ಕೂಡ ಮಾಡಿಸ್ಬೇಕಿತ್ತು ನಮ್ಮ ಕಾರು, ನಮ್ಮ ಜಟಾನ. ನಮ್ಮ ಫ್ರೆಂಡ್ಸಿಂದ ಇದೆ ಒಂದು ಒಳ್ಳೆ ವಾಟರ್ ವಾಶ್ ಮತ್ತು ಡೀಟೇಲಿಂಗ್ ಸ್ಟುಡಿಯೋ, ದ ಡೀಟೇಲಿಂಗ್ ಮಾಫಿಯಾ, ಅಭಿಷೇಕ್ ಮತ್ತು ಶಶಾಂಕ್ ಅಂತ. ಅವ್ರ ಶೋರೂಮ್ ಹತ್ರನೇ ಈಗ ಹೋಗ್ತಾ ಇದ್ದೀವಿ. ಡೀಟೇಲಿಂಗ್ ಮಾಫಿಯಾ ಬಂದುಬಿಟ್ಟು ತುಂಬ ಒಳ್ಳೆ ಬ್ರ್ಯಾಂಡು ವಾಟರ್ ವಾಶಲ್ಲಿ. ಹಾಗೆ PPF ಸೆರಾಮಿಕ್ಕು ತುಂಬ ಒಳ್ಳೆ ಬ್ರ್ಯಾಂಡು. ನಂದು ಇನ್ನೊಂದು ಕಾರ್ ಇದೆ, ಅದು ಆಮೇಲೆ ಹೇಳ್ತೀನಿ. ಅದೆಲ್ಲ ಇವ್ರ ಹತ್ರನೇ ಎಲ್ಲ ಕವರೇಜ್ ಆಗಿರೋದು. ಬೆಟರ್ ವಾಟರ್ ವಾಶ್ ಮತ್ತು ಡೀಟೇಲಿಂಗ್ ಬೇಕಂದರೆ ನೀವು ಇವ್ರನ್ನ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ನೀವು ಹೊಸ್ದಾಗಿ ಏನಾದರೂ ಕಾರು ಬೈಕ್ ಏನಾದರೂ ತೊಗೊಂಡ್ರೆ ಅಟ್ ಶೋರೂಮ್ ಟೈಮಲ್ಲೇ ನೀವು ಬಿಟ್ಬಿಟ್ರೆ ತುಂಬ ಒಳ್ಳೆಯದು. ಯಾಕಂದರೆ ಅವಾಗ ತುಂಬ ಅದರಲ್ಲಿ ಏನು ಈ ಸ್ಪರ್ಲ್ ಮಾರ್ಕ್ಸ್ ಇರಲ್ಲ, ಆಮೇಲೆ ಡೆಂಟ್ಸ್ ಇರಲ್ಲ, ಪೇಂಟ್ ಡ್ಯಾಮೇಜ್ ಏನೂ ಇರೋದಿಲ್ಲ. ಆ ಟೈಮಲ್ಲೇ ನೀವು ಡೀಟೇಲಿಂಗ್ ಮಾಡಿಸ್ಕೊಂಬಿಟ್ರೆ PPF ಆಗಲಿ ಸೆರಾಮಿಕ್ ಆಗಲಿ, ಇಟ್ ವುಡ್ ಬಿ ಗುಡ್. ಇದೆ ನೋಡಿ ಡೀಟೇಲಿಂಗ್ ಮಾಫಿಯಾ PB ರೋಡಲ್ಲಿ. ನಿಯರ್ ಬೈ ನಿಮಗೆ ಸಾಯಿ ಇಂಟರ್ನ್ಯಾಷನಲ್ ಹೋಟ್ಲಿಂದ ಸ್ವಲ್ಪ ಮುಂದೆ ಬಂದರೆ ಕಾಣಿಸುತ್ತೆ.
ಫೈನಲಿ ಫ್ರೆಂಡ್ಸ್, ನಮ್ಮ ಪಾರ್ಸಲ್ ಬಂತು ಅಮೆಝಾನಿಂದ. ಲೆಟ್ಸ್ ಚೆಕ್ಔಟ್ ಇದರಲ್ಲಿ ಏನೇನಿರುತ್ತೆ ಅಂತಂದು. ಗೋಪ್ರನ ವಿತ್ ವಾಟರ್ ಪ್ರೂಫ್ ಕ್ಯಾಬಿನಲ್ಲೇ ಹಾಕ್ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಾನು ಇದನ್ನು ಆರ್ಡ್ರ್ ಮಾಡಿದಾಗ ಇದರಲ್ಲಿ ಸ್ಪೀಕರ್ ಮೈಕ್ ಏನೂ ತೋರಿಸ್ತಾನೆ ಇರಲಿಲ್ಲ. ಬಟ್ ಸೀರಿಯಸ್ಲಿ ಇಟ್ಸ್ ಅ ವೆರಿ ಗುಡ್ ವರ್ತ್ ಆಫ್ ಬೈಯಿಂಗ್. ನೋಡೋಣ ಹೇಗೆ ವರ್ಕ್ ಮಾಡುತ್ತೆ ಅಂತ. ನೋಡಿದ್ರಲ್ಲ ಗೆಳೆಯರೆ, ಈಗ ನನ್ನ ಚಿಕ್ಕ ಚಿಕ್ಕ ಗ್ಯಾಡ್ಜೆಟ್ಸ್ ಇಂಟ್ರೊಡಕ್ಷನ್ ಹಾಗೂ ಕಾರ್ನ ಹೇಗೆ ರೆಡಿ ಮಾಡಿಕೊಂಡೆ ಅಂತಂದು. ಇದೇ ಥರ ಇನ್ಮೇಲೆ ಕಂಟಿನ್ಯೂ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮೊದಲನೇ ವೀಡಿಯೋಗೆ ತುಂಬ ಸಪೋರ್ಟ್ ಮಾಡಿದ್ರಿ ನೀವೆಲ್ಲ, ಅದಕ್ಕೆಲ್ಲ ತುಂಬ ಥ್ಯಾಂಕ್ಸ್. ಒಳ್ಳೆ ರೆಸ್ಪಾನ್ಸ್ ಕೊಟ್ರಿ. ಇನ್ಮೇಲೂ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹ್ಯಾಪಿ ಸಂಕ್ರಾಂತಿ ಎವ್ರಿ ಒನ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.